ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಹೇಳಿದ್ನಲ್ವ ಲಾಸ್ಟ್ ಬ್ಲಾಗಲ್ಲಿ ನಂಗೆ ಸ್ವಲ್ಪ ಹುಷಾರಿಲ್ಲ ಅಂತ. ಸೊ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ 3:30ಗೆ ಹೋಗ್ತಾ ಇದ್ದೀನಿ ಗೈಸ್. ಬರ್ಗೂರಿಗೆ ನಮ್ಮೂರಿಂದ 7 ಕಿಲೋಮೀಟ್ರ್ ಆಗುತ್ತೆ ಬರ್ಗೂರು. ನಾವು ಓದಿದ್ದೆಲ್ಲ ಅಲ್ಲೇ. ನಾನು ಇವಾಗ ಬರ್ಗೂರಿಗೆ ಹೋಗ್ತೀನಲ್ಲ, ನಾವು ಓದಿದ ಸ್ಕೂಲ್ ತೋರಿಸ್ತೀನಿ ನೋಡಿ. ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಅಲ್ಲಿ ಓದಿದರೆ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ? ಇನ್ನು ನಮ್ಮ ಮನೆಯಿಂದ 5ರಿಂದ 10 ನಿಮಿಷ ಅಷ್ಟೇ. ನೋಡಿ ಬಂದುಬಿಟ್ವಿ ಆಲೆ ಬರ್ಗೂರಿಗೆ. ನಾವು ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲು ಬರ್ಗೂರಲ್ಲೇ ಓದಿದ್ದು. PU ಡಿಗ್ರಿಗೆಲ್ಲ ಬೇರೆ ಕಡೆ ಹೋದ್ವಿ. ನೋಡಿ ಇದೇ ಸ್ಕೂಲು, ಗೌರ್ಮೆಂಟ್ ಸ್ಕೂಲ ಇದು. ಇಂಗ್ಲೀಷ್ ಮೀಡಿಯಮ್ ಇತ್ತು. ಗೌರ್ಮೆಂಟ್ ಸ್ಕೂಲಲ್ಲೇ ಇಂಗ್ಲೀಷ್ ಮೀಡಿಯಮ್ ಓದಿದ್ದು. ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು ಗೈಸ್. ಇಲ್ಲಿ ಯಾವಾಗಲೂ ಓಡಾಡ್ಬೇಕಾದ್ರೆ ನಮಗೆ ಅದೇ ನೆನಪಾಗುತ್ತೆ. ಎಷ್ಟು ಮೆಮೊರೀಸ್ ಇದೆ ಅಲ್ವಾ, ಚೈಲ್ಡ್ಹುಡ್ ಮೆಮೊರೀಸ್ ಯಾವತ್ತೂ ಮರೆಯೋಕ್ಕಾಗಲ್ಲ. ನೋಡಿ ಅದು ಸ್ಕೂಲ್ ನೋಡ್ಕೊಂಡು ಹಂಗೆ ಮೆಮೊರೀಸ್ ಎಲ್ಲ ನೆನಪಿಸ್ಕೊಂಡು ಹಾಸ್ಪಿಟ್ಲ್ ಹತ್ರ ಬಂದೆ. ಇದೇ ನಮ್ಮ ಬರ್ಗೂರಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲ್. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಹಳೆಯ ಹಾಸ್ಪಿಟಲ್ ಇತ್ತು. ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಈಗ ಹೊಸ್ದಾಗಿ ಮಾಡಿದ್ದಾರೆ, ಸ್ವಲ್ಪ ವರ್ಷಗಳ ಹಿಂದೆಯೇ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಇಂಪ್ರೂವ್ ಆಗಿದೆ ಗೊತ್ತಾ? ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದ್ದಿದ್ದು ಬರ್ಗೂರೇ ಬೇರೆ, ಈಗ ಇಂಪ್ರೂವ್ ಆಗಿರೋ ಬರ್ಗೂರೇ ಬೇರೆ. ಕಂಪ್ಲೀಟ್ ಚೇಂಜ್ ಆಗಿದೆ ಗೈಸ್. ನೋಡಿ ಒಳಗಡೆ ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗ್ ಗಣೇಶ, ಎಷ್ಟೊಂದು ಜನ ಇದ್ದಾರೆ. ನಾವು ಒಳಗಡೆ ಹೋಗೋಷ್ಟೊತ್ತಿಗೆ 3:30 ಆಯಿತು. 4:15 4:45 ಹೊರಗಡೆ ಬಂದ್ವಿ. 1 ಅವರ್ ಆಯಿತು ಗೈಸ್ ತೋರಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ. ಅಷ್ಟೊಂದೇನು ಯಾವಾಗಲೂ ರಶ್ ಇರಲ್ಲ, ವಾರದಲ್ಲಿ ಒಂದು 4 ದಿನ ರಶ್ ಇರುತ್ತೆ ಅಷ್ಟೇ. ನಾನು ಯಾವತ್ತೂ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಲ್ಲ, ಯಾಕಂದರೆ ನಮ್ಗೆ ಅಡ್ಜಸ್ಟ್ ಆಗಿದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ. ಅಷ್ಟು ಚೆನ್ನಾಗಿ ನೋಡ್ತಾರೆ. ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ಹುಷಾರಿಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದು. ಯಾರ್ಯಾರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀರಾ ಕಮೆಂಟ್ ಮಾಡಿ ಆಯಿತಾ? ಇನ್ನೂ ಅಲ್ಲಿ ತೋರಿಸ್ಕೊಂಡು ಬಂದೆ ಮೆಡಿಕಲ್ ಹತ್ರ, ಟ್ಯಾಬ್ಲೆಟ್ ತೊಗೊಂಡೋಗೋಣ ಅಂತ ಅಷ್ಟೇ ಗೈಸ್. ಇದು ಮನೆಗೆ ಬಂದು ರೆಸ್ಟ್ ಮಾಡಿದೆ. ಅವತ್ತೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಗೈಸ್. ಬೆಳಗ್ಗೆ ಕುಂಬಳಕಾಯಿ ಇತ್ತು ಮನೇಲಿ, ಸಂಕ್ರಾಂತಿಗೆ ತಂದಿದ್ದು, ಮಾಡಿರಲಿಲ್ಲ. ಅಷ್ಟೇ ಮಾಡು ಅಂದರು. ಹಾಗಾಗಿ ಇವತ್ತು ನಮ್ಮ ಮನೇಲಿ ಕುಂಬಳಕಾಯಿ ಪಾಯಸ. ನೋಡಿ ಕುಂಬಳಕಾಯಿ ಪಾಯಸ ಹೇಗೆ ಮಾಡೋದು ಅಂತ ರೆಸಿಪಿ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಕುಂಬಳಕಾಯಿ ಪಾಯಸ ಮಾಡೋದು ತುಂಬ ಸಿಂಪಲ್. ಈ ರೀತಿ ಸಣ್ಣದಾಗಿ ಹಚ್ಕೊಂಡು ಒಂದ್ಸಲ ತೊಳ್ಕೊಂಡು, ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಡು ಅದನ್ನು ಕುಕ್ಕರು ಒಂದು 4 ವಿಜಿಲ್ ಹೊಡಿಸ್ಬೇಕು. 3ರಿಂದ 4 ವಿಜಿಲ್ ಹೊಡ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ ಅದು ವಿಜಿಲ್ ಹೋದ್ಮೇಲೆ ಚೆನ್ನಾಗಿ ಮಸಾಗುಣ ತೊಗೊಂಡು ಮಸ್ತು ಕಡಲೆ ಬೀಜದ ಪುಡಿ ಹಾಕ್ಕೊಂಡ್ರೆ ಮುಗೀತು, ಕುಂಬಳಕಾಯಿ ಪಾಯಸ ರೆಡಿ. ಇನ್ನೂ ಬೆಳಗ್ಗೆ ಕುಂಬಳಕಾಯಿ ಪಾಯಸ, ಅನ್ನ ಸಾಂಬಾರು ಊಟ ಮಾಡಿದ್ವಿ. ಇದು ಮಧ್ಯಾಹ್ನ ಗೈಸ್. ಮಧ್ಯಾಹ್ನ ನಮ್ಮ ಮನೆಯವ್ರು ಬರ್ಗೂರ್ಗೆ ಹೋಗಿದ್ರು. ಪಾನಿಪುರಿ ತೊಗೊಬನ್ನಿ ಅಂತ ಹೇಳಿದ್ದೆ, ತೊಗೊಬಂದಿದ್ದಾರೆ. ನೋಡಿ ಗೋಬಿ ಮತ್ತು ಪಾನಿಪುರಿ. ಹಿಂಗೆ ಯಾವಾಗಲೂ ತರಿಸಲ್ಲ, ಅಷ್ಟು ಹೆಲ್ದಿ ಒಳ್ಳೆಯದಲ್ಲ, ಬಟ್ ಸಮ್ಟೈಮ್ಸ್ ತುಂಬ ಕ್ರೇವಿಂಗ್ಸ್ ಆದಾಗ ತರಿಸ್ತಾ ಇರ್ತೀನಿ. ಇನ್ನು ಪಾನಿಪುರಿ ಎಲ್ಲ ತಿಂದ್ಕೊಂಡು ಆಚೆ ಕೂತಿದ್ದೆ ಹೂವಿನ ಗಿಡ ನೋಡಿಕೊಂಡು. ಇದು ಒಂದೇ ಒಂದು ಸಲ ಹೊಡೆದ್ರೆ ಫುಲ್ಲು ಗಿಡ ತುಂಬ ಮೊಗ್ಗು ಹೊಡೆಯುತ್ತೆ ಗೈಸ್. ರೋಸು ಆರೆಂಜ್ ಕಲರು, ಇಲ್ಲ ಅಂದರೆ ಹೂವೇ ಬಿಡಲ್ಲ, ಅಷ್ಟು ಮೊಗ್ಗು. ಒಂದೇ ಸಲ 10-20 ಅಷ್ಟು ಹೊಡಿತಾ ಇರುತ್ತೆ ನೋಡಿ.
ಎಷ್ಟು ಚೆನ್ನಾಗಿದೆ. ಇದನ್ನ ನೋಡಿಕೊಂಡು ಆರೆಂಜ್ ತಿನ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಅಣ್ಣ ಬಂದು ಹೊಲ್ದ ಹತ್ರ ಹೋಗೋಣ ಬಾ ಅಂತ ಕರ್ಕೊಂಡೋದ್ರು. ಅಲ್ಲಿ ಮೊಟ್ಟೆ ಬೋಂಡ ಮಾಡಿದ್ರಂತೆ, ಅದಕ್ಕೆ ಹೋದ್ವಿ ಎಲ್ರೂ. ನೋಡಿ ಈಗ ಅಲ್ಲಿ ಮೊಟ್ಟೆ ಬೋಂಡ ತಿನ್ಕೊಂಡು ಹೊರ್ಗಡೆ ಹಂಗೆ ಓಡಾಡ್ಕೊಂಡು ನೋಡ್ತಾ ಇದ್ದೆ ಗೈಸ್. ಹೊಲದಲ್ಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇದು ಗೊಬ್ಬರ, ಅದ್ರ ಹೆಸ್ರು ಗೊತ್ತಿಲ್ಲ ನನಗೆ. ಅದು ವೈಟ್ ಕಲರು ವೀರ್ಯ ಅಂತಾರೆ, ಬ್ಲ್ಯಾಕ್ ಕಲರ್ ಏನೋ ಗೊತ್ತಿಲ್ಲ. ರಾಗಿ ಹೊಲಕ್ಕೆ ಹಾಕೋದಂತೆ. ನಮ್ಮ ದೊಡ್ಡಮ್ಮ ಇವರು ಹಾಕ್ತಾ ಇದ್ದಾರೆ. ಇದೆಲ್ಲ ರಾಗಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಊರಲ್ಲಿ. ಇದನ್ನೆಲ್ಲ ನೋಡೋಕ್ಕೆ ಏನೋ ಒಂಥರ ಖುಷಿ. ಇನ್ನು ಈ ರೀತಿ ಎಲ್ಲ ಚೆಲ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಚೆಲ್ಬಿಟ್ಟು ನೀರಿಡಬೇಕು. ನೆಕ್ಸ್ಟು ಸಿಂಪ್ಲರಲ್ಲಿ ನೀರು ಬಿಡ್ತಾರೆ, ಮಳೆ ಹನಿ ಥರ ಫುಲ್ಲು ಎಲ್ಲ ರಾಗಿ ಹೊಲಕ್ಕೂ ಇಡ್ತಾರೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಮಗಂತೂ ಈ ರೀತಿ ತುಂಬ ಇಷ್ಟ ಹೊಲದಲ್ಲಿರೋದು ಅಂದರೆ. ಇನ್ನು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಬರ್ತಾ ದಾರೀಲಿ ಗಿಡ ಕಾಣಿಸ್ತು ಗೈಸ್. ಅದು ನೋಡಿ ಎಷ್ಟು ಚೆನ್ನಾಗಿದೆ, ಅದ್ರ ಶೇಪ್ ಹೇಗಿದೆ ಅಂತ. ಕಲರ್ ನೋಡಿ, ಲೈಟ್ ಪಿಂಕು, ಬೇಬಿ ಪಿಂಕ್. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಅದ್ರ ಹೆಸ್ರು ಏನು ಅಂತಲೇ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿ ಆ ಗಿಡ ನೋಡಿಕೊಂಡು ಹೊರಟ್ವಿ. ಅಷ್ಟರಲ್ಲಿ ನಮ್ಮ ರಾಮು, ನಮ್ಮ ಗುಂಡು ಎಲ್ಲ ನಮ್ಮ ಹಿಂದೆನೇ ಓಡಿ ಬಂದರು. ನಾವು ಎಲ್ಲೇ ಹೋದರೂ ನಮ್ಮ ಹಿಂದೆನೇ ಬರ್ತಾರೆ ಹೊಲದಲ್ಲಿ. ನೋಡಿ ನಮ್ಗಿನ್ನ ಮುಂದೆ ಹೋಗ್ಬೇಕು ಅವ್ರಿಗೆ, ನಮ್ಗಿನ್ನ ಫಸ್ಟ್ ಮನೆಗೆ ಹೋಗಬೇಕು. ಯಾವಾಗಲೂ ಹಿಂಗೆ ಅವ್ರು ಮಾತ್ರ ನಮ್ಮನ್ನು ಬಿಟ್ಟು ಇರೋದೇ ಇಲ್ಲ ಅಂತಾರೆ. ಇನ್ನು ಬಂದು ಸಂಜೆ ಮನೇಲಿ ಅಡುಗೆ ಶುರು ಮಾಡ್ಕೊಂಡ್ವಿ. ನಾವೀಗ ಏನು ಸಾಂಬಾರು ಮಾಡ್ತಾಯಿದ್ದೀವಿ ಅಂದರೆ, ಆವಾಗ ನಮ್ಮಮ್ಮರು ಅಜ್ಜಿಯರು ಒಲೆಯಲ್ಲಿ ಬದನೆಕಾಯಿ, ಬೆಂಡೆಕಾಯಿ, ಟೊಮೊಟೊ, ಹಸಿಮೆಣ್ಸಿಕಾಯಿನ ಒಂದು ತಂತಿಗೆ ತೂರಿಸ್ಬಿಟ್ಟು ಒಲೆಯಲ್ಲಿ ಸುಡ್ತಾರಲ್ವ, ಆ ಥರ ಎಲ್ಲನ ನಾವು ಒಲೆಯಲ್ಲಿ ಸುಟ್ಟು ಹಿಂಗೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕುಟ್ಕೋಬೇಕು. ಹಸ್ರುಗಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ನೀಟಾಗಿ ತೊಳ್ಕೊಬೇಕು. ಅದು ಬ್ಲ್ಯಾಕ್ ಕಲರಲ್ಲೇ ಏನು ಹಂಗಿದೆ ಅಂತ ನೋಡ್ತಾ ಇದ್ದೀರಾ, ಅದು ತರಕಾರಿ ಒಲೆಯಲ್ಲಿ ಸುಟ್ಟರೆ ಹಾಗೆ ಆಗೋದು. ನೀಟಾಗಿ ತೊಳೆದ್ರೆ ಅದೆಲ್ಲ ಹೋಗುತ್ತೆ ಗೈಸ್. ಅದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ ಇವಾಗ ಅವ್ರು ತೆಗಿತಾ ಇದ್ದಾರೆ, ನಾನು ಬೆಳ್ಳುಳ್ಳಿ ಕುಟ್ತಾ ಇದ್ದೀನಿ. ಇವತ್ತು ನಮ್ಮ ಮನೆ ಊಟ ಕೈಯಲ್ಲಿ ಕಿವುಚಿದ ಬದನೆಕಾಯಿ ಗೊಜ್ಜು ಮತ್ತು ಮುದ್ದೆ ಒಲೆಯಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದ್ರ ರೆಸಿಪಿ ಬೇಕಂದರೆ ಕೇಳಿ, ನೆಕ್ಸ್ಟು ಶೇರ್ ಮಾಡ್ಕೋತೀನಿ. ರೆಸಿಪಿ ಶೂಟ್ ಮಾಡಿಲ್ಲ. ಇನ್ನೂ ಒಂದು ಟೊಮೊಟೊ ಬೇಕಿತ್ತು, ನೋಡಿ ಒಲೆಯಲ್ಲಿ ಹಾಕಿ ಸುಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿರುತ್ತಲ್ವ ಈ ರೀತಿ. ಯಾವಾಗಲೂ ಅಪರೂಪಕ್ಕೊಂದ್ಸಲ ಈಗ ಎಲ್ಲಾದರೂ ಹೊರ್ಗಡೆ ಹೋದಾಗ ಒಲೆಯಲ್ಲಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತಲ್ವ. ಹಾಗೆ ನಾವು ಡೈಲಿ ಮನೇಲೇ ಮಾಡ್ತಾಯಿದ್ರೆ ನಮಗೆ ಡೈಲಿ ಒಂಥರ ಸ್ಪೆಷಲ್ ಫೀಲ್ ಇರುತ್ತೆ ಗೈಸ್. ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಹೊಲದಲ್ಲಿ ನಮಗೆ. ನೋಡಿ ತಂತಿಲಿ ಬದನೆಕಾಯಿ ಮತ್ತು ಟೊಮೊಟೊ ಹಾಕಿದ್ವಿ. ಟೊಮೊಟೊ ಇವಾಗ ತೆಗಿತಾ ಇದ್ದೀವಿ, ಅದು ಆಲ್ರೆಡಿ ಬೆಂದಿದೆ. ಮುದ್ದೆ ಅಲ್ಲಿ ತಪ್ಪಲೆಗೆ ಆಲ್ರೆಡಿ ಮುದ್ದೆಗೆ ಇಟ್ಟಿದ್ದೀವಿ. ನೋಡಿ ಈ ರೀತಿ ಇತ್ತು ನಮ್ಮ ದಿನ. ನಿಮಗೆ ಈ ಥರ ವಿಲೇಜ್ ಬ್ಲಾಗ್ಸು ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.